ಉಪೇಂದ್ರ ಫ್ಯಾನ್ ಅಂತೆ. ಇಲ್ಲಿ ಕಾಫಿ ಎಸ್ಟೇಟ್ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿ ಇವತ್ತೆಲ್ಲೂ ಕೋತಿಲ್ಲ, ಸೊ ಇವರೇ ಕೋತಿಗಳು. ಗಾಯ್ಸ್ ಒಂದು ಇವು ತೋರಿಸ್ತೀನಿ ನೋಡಿ ಗಾಯ್ಸ್. ಕುದುರೆಮುಖದಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಇದೆ. ಈಗ ಹೆಂಗಿದೆ ಗಾಯ್ಸ್, ಹೇಗಿದೆ ಅಂತ ಹೇಳಿ. ಸಖತ್ತಾಗಿದೆ ಗಾಯ್ಸ್ ಈ ಪ್ಲೇಸ್. ತುಂಬ ಇದು ನೀರಿರುವಾಗ ಬರಬೇಕು ಗಾಯ್ಸ್. ಫುಲ್ ಇರುತ್ತೆ ಇಲ್ಲಿ ನೀರೆಲ್ಲ, ಫುಲ್ ಹೆವಿಯಾಗಿರುತ್ತೆ ನೀರು. ಅಲ್ಲಿ ತನಕ ಕೂಡ ಫುಲ್ ಕವರ್ ಆಗಿರುತ್ತೆ. ಹಾಗೂ ಇನ್ನೊಂದು ಪ್ಲೇಸ್ ಇದೆ, ತೋರಿಸ್ತೀನಿ ಇಲ್ಲಿ. ಇದು ನೋಡಿ, ಸಿಂಪಲ್ ಆಗಿದೆ ಬಟ್ ಒಳ್ಳೆಯದಿದೆ ಸೀನು. ಇಲ್ಲೆಲ್ಲ ಬಿಡಲ್ಲ, ರೆಸ್ಟ್ರಿಕ್ಷನ್ ಏರಿಯಾ ಇದೆಲ್ಲ, ಅಂದರೆ ಬಿಡುವುದಿಲ್ಲ. ಇವ್ರು ನೋಡಿ ಕೋತಿಗಳು, ಇವತ್ತೆಲ್ಲೂ ಕೋತಿಲ್ಲ, ಸೊ ಇವರೇ ಕೋತಿಗಳು. ಇವನೊಬ್ಬ ಬುದ್ಧಿವಂತ, ಇವನು ಉಪೇಂದ್ರ ಫ್ಯಾನ್ ಅಂತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ರವಿಚಂದ್ರನ್ ಫ್ಯಾನ್. ರವಿಚಂದ್ರನ್ ಸುಗಾರ ಇವನ್ ದಾರ್ಸ ಡಿ ಬಾಸ್. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನೀ ಯಾರ್ ಫ್ಯಾನ್? ಇವರು ಅಪೋಲೋ ಫ್ಯಾನ್. ಇದು ಆಕ್ಚುಲಿ ಚೆನ್ನಾಗಿ. ಅವತ್ತು ಕೆಲಸದವರಲ್ಲಿರುವಾಗ ಮೈನ್ ಜಂಕ್ಷನ್ ಸರ್ಕಲ್ ಬರ್ತೀನಿ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಇದೇ ಜಂಕ್ಷನ್ ಗೈಸ್, ಇದೇ ಕುದುರೆಮುಖ ಜಂಕ್ಷನ್. ಸೊ ಏನಕ್ಕೆ ವಾಯ್ಸ್ ತೆಗ್ದೆ ಅಂದರೆ ಇದರಲ್ಲಿ ಹಿಂದೆ ಅಜಿತ್ ಅವರು ಸಾಂಗ್ ಇಟ್ಟಿದ್ರು, ಸೊ ಹಾಗಾಗಿಲ್ಲ, ಕಾಪಿರೈಟ್ ಬರುತ್ತೆ ಅಂತ. ಈಗೊಂದು ಕಿರಣ್ ಅವ್ರ ವಾಯ್ಸ್ ನೋಡಿ, ವಾಯ್ಸ್ ಮುಂದೆ ಸಿಗೋ ವ್ಯೂಗೆ ಗಾಯ್ಸ್ 10 ರೂಪಾಯಿ ರಿಯಾಕ್ಷನ್ ಕೊಡಿ ಅಂದರೆ 100 ರೂಪಾಯಿ ರಿಯಾಕ್ಷನ್ ಕೊಡ್ತಾರೆ ನನ್ನ ಫ್ರೆಂಡ್ಸ್. ನೋಡಿ ಸಖತ್ತಾಗಿದೆ ವ್ಯೂ ಮಾತ್ರ ನೋಡಿ ನೋಡಿ ಗಾಯ್ಸ್. ಇವಳು ಹುಚ್ಚಾಗಿದ್ದಾಳೆ ಗಾಯ್ಸ್. ಅಂದ್ರೆ ಡೈರೆಕ್ಟ್ ಕಂಕನಾಡಿಯಿಂದ ಇಲ್ಲಿಗೆ ಎಲ್ಲ ಟೂರಿಸ್ಟ್ ಬರ್ತಾರೆ. ನಾವು ನಮ್ಗೆ ಟೂರಿಸ್ಟ್ನವ್ರು ಇವತ್ತು ಬಿಸಿ ಆಗ್ಬಾರ್ದು ಅಂತ ಹೇಳಿ ನಾವು ಇವತ್ತು ಸೋಮವಾರ ಬಂದ್ವಿ. ಸೊ ಇವತ್ತು ಫುಲ್ ಫ್ರೀ ಗಾಯ್ಸ್. ದಿಸ್ ಇಸ್ A few minutes later. ಇದು ಕೂಡ ಒಂದು ಪ್ಲೇಸ್ ಗಾಯ್ಸ್, ತೂಗು ಸೇತುವೆ ಅಂತ. ಚೆಕ್ ಪೋಸ್ಟ್ ಸ್ವಲ್ಪ ಹಿಂದೆ ಈ ಥರ ವ್ಯೂ ಸಿಗುತ್ತೆ. ನೀವು ಬರೋದಾದ್ರೆ ಇಲ್ಲಿ ನಿಲ್ಲಿಸಿ ಬಂದು ಒಂದು ವ್ಯೂ ನೋಡಿ. ಓಕೆ, ಸಖತ್ತಾಗಿದೆ ವ್ಯೂ. ಫೋಟೋ ತೆಗಿಲಿಕ್ಕೆ ಅಂತ ಪಕ್ಕ ಒಳ್ಳೆ ಪ್ಲೇಸ್ ನೋಡಿ. ಎಷ್ಟು ಗ್ರೀನರಿ ಆಗಿದೆ ವಿತ್ ಬ್ರಿಡ್ಜ್, ಸಖತ್ತಾಗಿದೆ ನೋಡಿ. 2000 years later. ಹಲೋ ಇಲ್ಲಿ ನೋಡಿ ಗಾಯ್ಸ್, ಇವರು ಅದೃಷ್ಟವಂತ ಅಲ್ಲ ಗಾಯ್ಸ್, ಇವರು ಕರ್ಮ. ಇವ್ರು ಬಂದಿದ್ದು ಇವ್ರು ಬಂದಮೇಲೆ ಎಲ್ಲ ಹೋಯ್ತು ಗಾಯ್ಸ್. ಇಲ್ಲಿ ಕ್ಲೋಸ್ ಅಂತೆ, ದೇವಸ್ಥಾನದ ಪೇಂಟಿಂಗ್ ನಡೀತುಂಟಂತೆ ಇಲ್ಲಿ. ಸೊ ಕ್ಲೋಸ್ ಆಗಿದೆ ಇವತ್ತು. ಮೊದಲೇನು ಇರಲಿಲ್ಲ ಹೀಗೆ, ಬಟ್ ಇವಾಗ ಫುಲ್ಲು ಬೇಲೆಲ್ಲ ಹಾಕಿ ತುಂಬ ಕವರ್ ಮಾಡಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ, ಬಟ್ ಏನೋ ಅದರಲ್ಲಿ ಬರೆದಿದೆ, ಅಲ್ಲಿ ಕಾಣ್ತಿಲ್ಲ ಬೋರ್ಡಲ್ಲಿ. ಸೊ ಅವರು ಅದರಲ್ಲಿ ಬರೆದಿದೆ ಏನಂತ, ಪೈಂಟ್ ಆಗ್ತಿದೆ ಅಂತ ದೇವಸ್ಥಾನದ್ದು. ಸೊ ಟೆಂಪ್ರರಿ ಕ್ಲೋಸ್ಡ್ ಅಂತ ಇದೆ, ಮತ್ತು ಗೊತ್ತಿಲ್ಲ ಏನಂತ. ಬಿಗ್ ಟೀ ಎಸ್ಟೇಟ್ ಇದ್ದಿದ್ರೆ ಸ್ಮಾಲ್ ಟೀ ಎಸ್ಟೇಟಿಗೆ ಬಂದಿದ್ದೀವಿ ನೋಡಿ. ಹೇಗಿದೆ ಗಾಯ್ಸ್ ನಿಮ್ಮ ಅದೃಷ್ಟ? ಹೆಂಗಿದೆ? ಕೆಟ್ಟೋಗಿದಾ ಇವತ್ತು? ಹೌದು, ತುಂಬ ಅಂದರೆ ಇದಕ್ಕೆ ನಾವು ಸರ್ಕಾರಕ್ಕೆ ಬ್ಲೇಮ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಈಗ ಗೋಚರ ಆದದ್ದು ಭಾಷೆ ಇಟ್ಟವರಿಗೆ. ಬಟ್ ಪರವಾಗಿಲ್ಲ, ನನ್ನ ಫ್ರೆಂಡ್ಸಿಗೆ ಅದು ಅದೃಷ್ಟ ಇಲ್ಲ. ನಾನು ನೋಡಿದ್ದೇನೆ ಆ್ಯಕ್ಚುಲಿ. ಹೌದು, ಇದನ್ನೆಲ್ಲ ನಾವು ಸುಟ್ಟಾಕಿ ಹೋಗುವ. ನಾನು ಹೇಳ್ತೇನೆ, ನಮ್ಮ ಆಸೆಗೆ ಇವರು ತಣ್ಣೀರು ಹರಿಸಿದ್ದಾರೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅವತ್ತು ಏನು ಅಂತ ಹೇಳಿದ್ರೆ, ನಾವು ಇಲ್ಲಿ ಬಂದು ಫೋಟೋ ತೆಗಿಬೇಕು ಅಷ್ಟೆಲ್ಲ ಆಸೆಯಿಂದ ಬಂದದ್ದು. ಇಲ್ಲಿ ನೋಡಿದ್ರೆ ನಮ್ಮನ್ನು ಒಳಗೆ ಬಿಡ್ತಿಲ್ಲ. ಇದು ಯಾವ ನೀತಿ, ಯಾವ ಧರ್ಮ, ನಂಗೆ ಎಂತ ಅರ್ಥ ಆಗ್ತಿಲ್ಲ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಲು ಬರುತ್ತಿದ್ದಾರೆ ನಮ್ಮೊಂದಿಗೆ ರಕ್ಷಿತ್ ಅವರು. ರಕ್ಷಿತ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ಇದರ ಮೂಲಕ ತಿಳಿಸಿ. ಇಲ್ಲಿ ಕಾಫಿ ಎಸ್ಟೇಟ್ ಅಲ್ಲಿ
ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಇಲ್ಲಿ ಕಾಫಿ ಎಸ್ಟೇಟ್ ಅಲ್ಲಿ ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮಾತಾಡಕಾರ ಕೈ ಮುಕ್ಕಂತ ಬಂದ ಹಿಂಗ್ ಜೋತಾಡ್ಕೆ. ತುರ್ತು ಪರಿಸ್ಥಿತಿ ಘೋಷಿಸಿದ ಕಾರಣ ಪ್ರವೇಶ ನಿರ್ಬಂಧಿಸಲಾಗಿದೆ. ಕ್ಯಾಮರಾಮ್ಯಾನ್ ಅಜಿತ್ನೊಂದಿಗೆ ಕ್ಯಾಮರಾಮ್ಯಾನ್ ಅಜಿತ್ ಅವರೊಂದಿಗೆ ರಕ್ಷಿತ್. ನೇರ ಪ್ರಸಾರ ಲೈವ್. ಇವರು ಗಾಯ್ಸ್ ಇವರು ಲಾಗ್ ಮಾಡ್ತಿದ್ದಾರೆ, ಏನು ಮಾಡ್ತಾರೆ ಗೊತ್ತಾಗ್ತಿಲ್ಲ. ಬಟ್ ನಿಲ್ಲಿ ಗಾಯ್ಸ್, ನೀ ಕೊಂಚ ವ್ಯೂ ಬೇಡ ಕಿರಣ್, ನಿಂಗೊಂದು ವ್ಯೂ ತೋರಿಸ್ತೀನಿ. ಅಲ್ಲಿ ನೋಡಿ ಗಾಯ್ಸ್, ನನ್ನ ಮಕ್ಕಳು ಕೆಟ್ಟೋಗಿದ್ದಾರೆ ಫುಲ್ಲು. ಸೊ ಹೆಂಗಿದೆ ನೋಡಿ ವ್ಯೂ, ಇಲ್ಲಿ ಒಳ್ಳೆ ಇದೆ, ನದಿ ಇದೆ ಇಲ್ಲಿ, ಲುಕಿಂಗ್ ಗುಡ್. ಎಕ್ಸ್ಪೆಕ್ಟೇಷನ್ ಇಟ್ಟದ್ದು ಅದನ್ನು ನೋಡ್ತೀವಂತ, ಬಟ್ ಏನು ಮಾಡೋದು, ನಮ್ಮ ಅದೃಷ್ಟ ಸರಿ ಇಲ್ಲ. ಸೊ ಇದನ್ನು ನೋಡಿ ಹೋಗ್ತಿದ್ದೀವಿ ಹಿಂದೆ. ಕಿರಣ್ ಬೇಸರ ಆಗ್ತಿಲ್ವಾ? ಸಖತ್ ಬೇಜಾರಾಗ್ತಿದೆ, ತುಂಬ ಬೇಜಾರಾಗ್ತಿದೆ. ಏನು ಮಾಡೋದು, ಏನು ಮಾಡ್ಲಿಕ್ಕಾಗಲ್ಲ. ಅಂದರೆ ಇದು ನಮ್ಮ ಬ್ಯಾಡ್ ಟೈಮ್ ಅಷ್ಟೇ. ನೆಕ್ಸ್ಟ್ ಟೈಮ್ ಪಕ್ಕ ಬರುವ, ನೆಕ್ಸ್ಟ್ ಟೈಮ್ ಸರಿ ಆದಾಗ. ಅದಕ್ಕಿಂತ ಅದೇ ಒಳ್ಳೇದಿತ್ತು. ಇವ್ರು ನೋಡಿ ಗೈಸ್, ಹುಷ್ಣ ಮಕ್ಕಳು, ಇರುವರೆ ಕೆಲಸಿಲ್ಲ, ಕ್ಯಾಮರಾ ಆಚೆ ತಿರುಗಿದ್ರೆ ಈಚೆ ಪೋಸ್ ಕೊಡ್ತಿದ್ದಾರೆ. ಭಾರಿ ಕಷ್ಟ ಆಗ್ತದೆ. ನಮ್ಮ ಹತ್ರ ಸಹ ಇದೆ ಮೊಬೈಲ್, ಅದ್ರಲ್ಲಿ ಚಂದ ಮಾಡುದಿಲ್ಲ ಅಂತ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಹಿಂಗೆ ಆಗೋದಾದ್ರೆ ಫೋಟೋ ತೆಗೆದುಕೊಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಬೇಜಾರಾಗ್ತಿಲ್ವಾ? ಎಕ್ಸ್ಪೆಕ್ಟೇಷನ್ ಬರ್ಬಿಟ್ಟು ಅದಕ್ಕೆ ಅಂತ ಹೋಗಿ ಬಂದಿದ್ದೀವಿ ನಾವು. ಸೊ ಇದಕ್ಕೆ ಆಚೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಸೊ ನಾವು ಕೆಳಗೆ ಬಂದು ಅಡ್ಜಸ್ಟ್ ಮಾಡ್ತಿದ್ದೇವೆ. ಕೆಳಗಿದ್ದು ಚಾತ ಪುಡಿ ತೆಗಿತಿದೆ. ಚಾತಪಡಿ ಅಂದರೆ ತುಳುವಲ್ಲಿ ಬ್ರೋ, ಟೀ ಎಸ್ಟೇಟ್ ಅಂತ ಬ್ರೋ. ಪೋಸ್ ಕೊಡಿ ಗಾಯ್ಸ್, ಪೋಸ್ ಕೊಡಿ. ಇವ್ ನೋಡಿ ಗಾಯ್ಸ್, ಪೋಸ್ ಕೊಟ್ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.